ನಮಸ್ತೆ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆಯ ಕಸರತ್ತು ಚುರುಕಾಗಿದೆ. ಈ ವಾರವೇ ವಿಸ್ತರಣೆಗೆ ಕೂಡಿ ಬರ್ತಾ ಹಾಗಾದ್ರೆ ಶುಭ ಗಳಿಗೆ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಸಂಪುಟ ವಿಸ್ತರಣೆ ಚರ್ಚೆಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಶೇಷ ವಿಮಾನದಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇರುವಂತದ್ದು. ಸಂಪುಟ ವಿಸ್ತರಣೆಯ ಚರ್ಚೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಬುಲಾವ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮೂವರು ಕೂಡ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಹಾಲಿ ಮಾಜಿ ಸಿಎಂ ಜೊತೆ ಹರಿಪ್ರಸಾದ್ ಅವರು ಕೂಡ ಪ್ರಯಾಣವನ್ನ ಬೆಳೆಸ್ತಾ ಇರುವಂತದ್ದು. ಸಚಿವ ಸಂಪುಟ ಪಟ್ಟಿಯನ್ನ ಫೈನಲ್ ಮಾಡೋದಕ್ಕೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಹೈಕಮಾಂಡ್ ಜೊತೆ ಚರ್ಚಿಸೋದಕ್ಕೆ ನಾಯಕರು ಈಗ ಮುಂದಾಗಿರುವಂತದ್ದು. ಈಗಾಗಲೇ ಸಚಿವ ಸಂಪುಟದ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ನಾಯಕರೆಲ್ಲರೂ ಕೂಡ ಪಟ್ಟನ್ನ ಹಿಡಿದು ಕೂತಿದ್ದಾರೆ. ಇಲ್ಲ, ಸಚಿವ ಸಂಪುಟ ವಿಸ್ತರಣೆ ಮಾಡಲೇಬೇಕು ಅಂತ ಅಧಿವೇಶನದ ಮುಂಚಿತವಾಗಿ ಸಚಿವ ಸ್ಥಾನದ ನಿರೀಕ್ಷೆ ಹೆಚ್ಚಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಹೆಸರುಗಳನ್ನ ಪಟ್ಟಿಗಳಲ್ಲಿ ಸೇರಿಸಲಾಗಿತ್ತು. ಆ ಪಟ್ಟಿಯನ್ನು ಫೈನಲ್ ಮಾಡಬೇಕಾಗಿತ್ತು. ಹಾಗಾಗಿ ಹೈಕಮಾಂಡ್ ನಾಯಕರಿಗೆ ಆ ಹೆಸರಿನ ಪಟ್ಟಿಯನ್ನ ಕಳುಹಿಸಿಕೊಡಲಾಗಿತ್ತು. ಅಂತಿಮವಾಗಿ ಇವತ್ತೇ ಮುದ್ರೆ ಒತ್ತಲಾಗುತ್ತಾ ಸಚಿವ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗೆಲ್ಲ ಸಚಿವ ಸ್ಥಾನ ಒಲಿಬಹುದು ಅನ್ನುವಂಥ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಯಾಕಂದ್ರೆ ರಣಹದ್ದುಗಳ ರೀತಿಯಲ್ಲಿ ಸಚಿವಾಕಾಂಕ್ಷಿಗಳು ಕಾದು ಕುಳಿತಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ಸಂಪರ್ಕದಲ್ಲಿದ್ದಾರೆ. ಹನುಮಂತ್, ಪ್ರಮುಖವಾಗಿ ಸಚಿವ ಸಂಪುಟದ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೇನೋ ಕಸರತ್ತು ನಡೀತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಈ ಬಾರಿಯ ಸಚಿವ ಸಂಪುಟದಲ್ಲಿ ಯಾವ ರೀತಿ ಬದಲಾವಣೆ, ಅಂದ್ರೆ ಯಂಗ್ ಎನರ್ಜೆಟಿಕ್ ಬದಲಾವಣೆ ಬರುತ್ತಾ, ಅಥವಾ ಇಲ್ಲ ಕೆಲವೊಂದಿಷ್ಟು ಮನವೊಲಿಸೋದಕ್ಕೆ ಸಚಿವಾಕಾಂಕ್ಷಿಗಳಿಗೆ ಅದೇ ರೀತಿಯಾದಂತಹ ಮಣೆ ಹಾಕಲಾಗುತ್ತಾ? ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ರೂಪಾ, ರಾಜ್ಯದಲ್ಲಿ ಭೀಕರ ಬರಗಾಲದ ಪರಿಸ್ಥಿತಿ ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳಿಗೆ ಸಚಿವ ಸ್ಥಾನ ಇನ್ನೂ ಕೂಡ ಭರ್ತಿಯಾಗಿಲ್ಲ. ಇದು ವಿಪಕ್ಷಗಳ ಟೀಕೆಗೂ ಕೂಡ ಗುರಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ಒತ್ತಡವೂ ಕೂಡ ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ. ಖಾಲಿ ಇರುವಂತಹ 20 ಸ್ಥಾನಗಳಿಗೆ 45ಕ್ಕೂ ಹೆಚ್ಚು ಜನ ಪ್ರಬಲವಾಗಿ ಒಂದಷ್ಟು ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಬಹುತೇಕ ಆಕಾಂಕ್ಷಿಗಳಿದ್ದರೂ ಕೂಡ ಬಹಳಷ್ಟು ಪ್ರಬಲವಾಗಿ ದೆಹಲಿಯ ಮಟ್ಟದಲ್ಲಿ ಹೋಗಿ ಲಾಬಿ ನಡೆಸ್ತಾ ಇರುವಂತರು 45ಕ್ಕೂ ಹೆಚ್ಚು ಜನ ಇದ್ದಾರೆ. ಇದರ ನಡುವೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಬಿಕೆ ಹರಿಪ್ರಸಾದ್ ಅವರು ಕೂಡ ತಮ್ಮದೇ ಆದಂತಹ ಲೆಕ್ಕಾಚಾರದಲ್ಲಿ ತಮ್ಮ ಬೆಂಬಲಿಗರಿಗೂ ಮತ್ತೆ ಪಕ್ಷ ಸಂಘಟನೆ ಮುಂಬರುವಂತಹ ದಿನಗಳಲ್ಲಿ ಪಕ್ಷವನ್ನ ಯಾವ ರೀತಿ ಸದೃಢಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಲೆಕ್ಕಾಚಾರ ಹಾಕಿಕೊಂಡು ತಮ್ಮ ಗಾಡ್ ಫಾದರ್ಗಳ ಆಧಾರಿತವಾಗಿ ಒಂದಷ್ಟು ಸಚಿವ ಸ್ಥಾನವನ್ನು ಕೊಡಿಸಬೇಕು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ರಾಹುಲ್ ಗಾಂಧಿಯವರು ಯುವ ಮುಖಗಳಿಗೆ ಆದ್ಯತೆಯನ್ನು ಕೊಡಬೇಕು, ಒಂದಷ್ಟು ಕಂಪ್ಲೀಟ್ ಆಗಿ ಜೆನ್ಜಿ ರಾಜಕಾರಣ ಏನು ಶುರುವಾಗಿದೆ, ಅದಕ್ಕೆ ಪೂರಕವಾಗಿ ಒಂದಷ್ಟು ಸಚಿವ ಸ್ಥಾನವನ್ನು ಕೊಡಬೇಕು. ಆ ಮೂಲಕ ಸರ್ಕಾರ ಮತ್ತು ಪಕ್ಷದ ನಡುವೆ ಒಂದಷ್ಟು ಸಮನ್ವಯತೆಯ ನಡುವೆಯಲ್ಲಿ ಕೆಲಸ ಮಾಡುವಂತ ಲೆಕ್ಕಾಚಾರದಲ್ಲಿ ಆಯ್ಕೆ ಆಗಬೇಕು ಅನ್ನುವಂತ ಪಟ್ಟನ್ನ ಹಿಡಿದಂತೆ ಕಾಣಿಸ್ತಾ ಇರುವಂತದ್ದು. ಹೀಗಾಗಿ ಮತ್ತೊಂದು ಕಡೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಡಿಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಸೇರಿದಂತೆ ಕಿರಿಯರು ಮತ್ತು ಹಿರಿಯರು ಇಬ್ಬರನ್ನೂ ಒಳಗೊಂಡಂತ ಕ್ಯಾಬಿನೆಟ್ ಆಗಬೇಕು ಅನ್ನೋಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ಎಲ್ಲಾ ವಿಚಾರಗಳನ್ನ ಇವತ್ತು ಸಂಜೆ ಹೊತ್ತಿಗೆ ಸಭೆ ನಡೆಸಿ ಒಂದು ಹಂತದ ಕ್ಲಾರಿಟಿಗೆ ಬರುವಂತಹ ಸಾಧ್ಯತೆ ಇದೆ. ಬಹುತೇಕ ಎಲ್ಲವೂ ಕೂಡ ಅಂದುಕೊಂಡಂತೆ ಆದ್ರೆ ಇವತ್ತೇ ವಾಪಸ್ ಆಗುವಂತಹ ಸಾಧ್ಯತೆಗಳು ಇದಾವೆ. ಪಟ್ಟಿ ಹೈಕಮಾಂಡ್ ಘೋಷಣೆ ಮಾಡುವಂತ ಚಾನ್ಸಸ್ ಇದೆ. ಒಂದೊಮ್ಮೆ ಏನಾದ್ರೂ ಅಂದುಕೊಂಡಂತೆ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಆ ಸಭೆ ನಾಳೆಗೂ ಕೂಡ ಮುಂದುವರಿಯುವಂತ ಸಾಧ್ಯತೆಗಳಿದಾವೆ. ಎಲ್ಲವೂ ಕೂಡ ಕ್ಲಿಯರ್ ಆಗ್ಬಿಡುತ್ತೆ. ಇನ್ನೇನು ಗುರುವಾರದೊಳಗಡೆ ಕ್ಯಾಬಿನೆಟ್ ಪ್ರಮಾಣವಚನ ಸ್ವೀಕಾರವೂ ಕೂಡ ಆಗ್ಬಿಡುತ್ತೆ ಅನ್ನುವಂಥ ಚರ್ಚೆ ಮತ್ತೆ ನಿರೀಕ್ಷೆಗಳಲ್ಲಿ ಕಾಂಗ್ರೆಸ್ನ ಕೆಲ ನಾಯಕರು ಇದ್ದಾರೆ. ಆದ್ರೆ ಈ ಒಂದು ನಿರೀಕ್ಷೆಗಳು ಸತ್ಯ ಆಗ್ಬೇಕು ಅಂತಂದ ಹೇಳಿದ್ರೆ ಎಲ್ಲಕ್ಕೂ ಕೂಡ ಇವತ್ತಿನ ಸಭೆಯೇ ಸಾಕಷ್ಟು ಕುತೂಹಲ ಮೂಡಿಸಿದೆ. ಆ ಸಭೆಯಲ್ಲಿ ಯಾವ ನಿರ್ಣಯ ತೆಗೆದುಕೊಳ್ತಾರೆ, ಏನಾಗುತ್ತೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗಿದೆ. ರೂಪಾ, ಪ್ರಮುಖವಾಗಿ ಹನುಮಂತ್, ಇಲ್ಲಿ ಮೊದಲ ಬಾರಿಗೆ ಸಚಿವರಿಗೆ ಅವಕಾಶ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಬಣದವರಿಗೆ ಕೊಡೋದರಲ್ಲಿ ಯಶಸ್ವಿ ಆಗಿದ್ರು. ಆದ್ರೆ ಈ ಬಾರಿ ಹಾಗಿಲ್ಲ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಬಳಗವನ್ನ ಒಟ್ಟಿಗೆ ಕರೆದುಕೊಂಡು ಹೋಗಬೇಕಾಗಿದೆ. ಸೊ ಈ ಸಚಿವ ಪಟ್ಟಿಯಲ್ಲಿ ಎಲ್ಲೋ ಒಂದು ಕಡೆ ಅತಿ ಹೆಚ್ಚಾಗಿ ಯಾರ ಬಣದವರ ಹೆಸರು ಬರ್ಬೋದು? ಪ್ರಮುಖವಾಗಿ ಬಣ ರಾಜಕೀಯಕ್ಕಿಂತ ಇಲ್ಲಿ ರಾಹುಲ್ ಗಾಂಧಿ ಅವರು ಎದುರು ನೋಡ್ತಾ ಇರೋದೇ ಪಕ್ಷ ಸಂಘಟನೆ. ಹಾಗಾಗಿ ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ರೂಪಾ, ಇಲ್ಲಿ ಬಣ ರಾಜಕೀಯದ ಸಹಜವಾಗಿ ತಮ್ಮ ಬೆಂಬಲಿಗರಿಗೆ ಸಚಿವ ಸ್ಥಾನ ಕೊಡಿಸುವಂತ ಪ್ರಯತ್ನವನ್ನ ಎಲ್ಲರೂ ಕೂಡ ನಾಯಕರು ಮಾಡ್ತಾ ಇದ್ದಾರೆ. ತೆರೆಮರೆ ಕಸರತ್ತು ಕೂಡ ನಡೀತಾ ಇದಾವೆ. ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಯೂ ಕೂಡ ನಡೆದಿದ್ದಾವೆ. ಆದ್ರೆ ಈ ಕ್ಯಾಬಿನೆಟ್ ವಿಚಾರಕ್ಕೆ ಒಂದಷ್ಟು ಖಾಸಗಿ ಏಜೆನ್ಸಿ ಮೂಲಕ ರಾಹುಲ್ ಗಾಂಧಿ ಅವರು ಕೂಡ ತಮ್ಮದೇ ಆದಂತಹ ಲೆಕ್ಕಾಚಾರದಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳಿದಾವೆ. ಆ ಮಾಹಿತಿಗಳ ಆಧರಿಸಿಯೇ ಕ್ಯಾಬಿನೆಟ್ಗೆ ಕನಿಷ್ಠ ಈಗಿರುವಂತ 20 ಸ್ಥಾನಗಳಲ್ಲಿ 15 ಸ್ಥಾನಗಳಕ್ಕಾದ್ರೂ ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು
ಅದು ಮುಂದಿನ ಚುನಾವಣೆಗೆ ಅನುಕೂಲ ಆಗುತ್ತೆ ಅನ್ನುವಂತ ಒಂದಷ್ಟು ಅಭಿಪ್ರಾಯಗಳು ಸಲಹೆಗಳು ಬಂದಿರುವಂತಹ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರೇ ಒಂದು ಹೊಸ ಯುಗದ ರಾಜಕಾರಣಕ್ಕೆ ಮುನ್ನುಡಿ ಬರಿಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದಷ್ಟು ಸೂಚನೆಗಳನ್ನ ಕೊಟ್ಟಂತಿದ್ದಾರೆ. ಈಗ ಸದ್ಯ ರಾಜಕೀಯ ನಾಯಕರಲ್ಲಿ ರಾಜ್ಯ ನಾಯಕರಲ್ಲಿ ಇರುವಂತಹ ಒಂದಷ್ಟು ವಿಚಾರಗಳೇನಂತಂದ ಹೇಳಿದ್ರೆ ಇಲ್ಲಿ ಹಿರಿತನ ಮತ್ತು ಕಿರಿತನ ಎರಡೂ ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕಾಗಿದೆ. ಯಾಕಂತಂದ ಹೇಳಿದ್ರೆ ಬಹುತೇಕ ಹಿರಿಯರು ಜಿಲ್ಲಾ ರಾಜಕಾರಣದಲ್ಲಿ ಹಿಡಿತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಕಡೆಗಣಿಸುವಂತಿಲ್ಲ. ಯಾಕಂದ್ರೆ ಪರಿಗಣಿಸಬೇಕಾಗಿದೆ. ಒಂದೊಮ್ಮೆ ಏನಾದ್ರೂ ಕಡೆಗಣಿಸಿದ್ರೆ ಅದು ಸಹಜವಾಗಿ ಚುನಾವಣೆಯ ಮೇಲೂ ಕೂಡ ಎಫೆಕ್ಟ್ ಆಗ್ಬೋದು ಅನ್ನೋಂತ ಒಂದಷ್ಟು ಆತಂಕ ಇರುವ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಕೂಡ ಒಳಗೊಂಡಂತ ಕ್ಯಾಬಿನೆಟ್ ಬೇಕು ಅನ್ನೋಂತ ಪಟ್ಟ ನಡೆದಿದ್ದಾರೆ. ಬಹುತೇಕ ಇವತ್ತಿನ ಸಭೆಯ ನಂತರದಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಪ್ರಮುಖವಾಗಿ ಮತ್ತೊಂದೇನಪ್ಪಾ ಅಂತಂದ್ರೆ ಈಗಾಗಲೇ ಒಂದು ಕಡೆ ನೀವು ಹೇಳಿದ ಮಟ್ಟಿಗೆ ರಾಜ್ಯದಲ್ಲಿ ಬರ, ಮತ್ತೊಂದು ಕಡೆ SR ಪ್ರಕ್ರಿಯೆ, ಇನ್ನೊಂದು ಕಡೆ ಈಗಾಗಲೇ ಈ ಸಚಿವ ಸಂಪುಟದ ವಿಸ್ತರಣೆಯ ವಿಚಾರವಾಗಿ ಗೊಂದಲ, ಇನ್ನ ಬಿಡದಿ ಟೌನ್ಶಿಪ್ ಆಗಿರ್ಬೋದು, ಹೀಗೆ ಸರ್ಕಾರಕ್ಕೆ ಸಾಲು ಸಾಲು ಸವಾಲುಗಳೇ ಇವೆ. ಇದರ ನಡುವೆ DK ಶಿವಕುಮಾರ್ ಅವರು ಕೂಡ ಇವೆಲ್ಲವನ್ನ ಸರಿದಾಗಿ ತೆಗೆದುಕೊಂಡು ಹೋಗಬೇಕು. ಈ ಸಚಿವ ಸಂಪುಟದ ಪಟ್ಟಿಯಲ್ಲಿ ಪ್ರಮುಖವಾಗಿ ತಮ್ಮ ಬಳಗದವರೇ ಹೆಚ್ಚಿದ್ರೆ ಒಂದಷ್ಟು ಅನುಕೂಲ DK ಶಿವಕುಮಾರ್ ಅವರಿಗೆ ಅಂತ. ತಮ್ಮ ಬೆಂಬಲಿಗರಿಗೆ ಪಟ್ಟವನ್ನ ಕಟ್ಟಲಿಕ್ಕೆ ಮೂರು ನಾಯಕರು ಸಿದ್ದರಾಮಯ್ಯನವರು ಕೂಡ ತಮ್ಮ ಸಂಕಷ್ಟ ಕಾಲದಲ್ಲಿ ಯಾರೆಲ್ಲ ನಿಂತಿದ್ರು ಅವರಿಗೆ ಪಟ್ಟವನ್ನ ಕಟ್ಟಬೇಕು ಅನ್ನುವಂತ ನಿಲುವನ್ನ ಹೊಂದಿದ್ದಾರೆ. ಸೇಮ್ ಟೈಮ್ DK ಶಿವಕುಮಾರ್ ಅವರು ಕೂಡ ಮೊದಲ ಪಟ್ಟೆ ಕ್ಯಾಬಿನೆಟ್ ರಚನೆಯ ಸಂದರ್ಭದಲ್ಲಿ ತಮ್ಮ ಹೈಕಮಾಂಡ್ ಮತ್ತೆ ಸಿದ್ದರಾಮಯ್ಯನವರ ಸೂಚನೆಗಳು ಮತ್ತೆ ತಮ್ಮ ಒಂದಿಷ್ಟು ಅಭಿಪ್ರಾಯಗಳಿಗೆ ಮಣೆ ಸಿಕ್ಕಿತ್ತು. ಹಾಗಾಗಿ ಈ ಬಾರಿ ಆಗ್ತಾ ಇರುವಂತ ವಿಸ್ತರಣೆಯ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯಕ್ಕೆ ಆದ್ಯತೆ ಸಿಗಬೇಕು ಅನ್ನೋಂತ ಸಹಜವಾದಂತ ಅಭಿಪ್ರಾಯವನ್ನ ನಿಲುವನ್ನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೊಂದಿದ್ದಾರೆ. ಒಂದು ಬರಗಾಲದ ಸಂದರ್ಭದಲ್ಲಿ ಸಹಜವಾಗಿನೇ ವಿರೋಧ ಪಕ್ಷಗಳು ಕೂಡ ಈಗಾಗಲೇ ಸರ್ಕಾರದ ವಿರುದ್ಧ ಟೀಕಾಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದ್ದಾವೆ. ಕಾರಣ ಏನಂತಂದು ಹೇಳಿದ್ರೆ ದೇಶದಲ್ಲಿ ಮತ್ತೀಗ ರಾಜ್ಯದಲ್ಲಿ ಬರದ ಪರಿಸ್ಥಿತಿಯ ಬಗ್ಗೆ ಕೂಲಂಕುಷವಾಗಿ ಸಭೆಗಳನ್ನ ನಡೆಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಗಳು ಆಗಬೇಕು, ಶಿಕ್ಷಣದ ವ್ಯವಸ್ಥೆಗಳು ಕೂಡ ಸರಿ ಆಗಬೇಕು. ಇಂತಹ ಸಂದರ್ಭದಲ್ಲಿ ಕೃಷಿ ಸಚಿವರಾಗ್ಲಿ ಶಿಕ್ಷಣ ಸಚಿವರಾಗ್ಲಿ ಇಲ್ಲ ಅನ್ನುವಂತ ಟೀಕೆಗಳು ವಿರೋಧ ಪಕ್ಷಗಳು ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಬೇಗ ಆಗಬೇಕು ಅನ್ನುವಂತಹ ನಿಲುವನ್ನ ರಾಜ್ಯ ನಾಯಕರು ಹೊಂದಿದ್ದಾರೆ. ಆದ್ರೆ ಇಲ್ಲಿ ಸಮಸ್ಯೆ ಇರೋದೇನಂತಂದು ಹೇಳಿದ್ರೆ ಸಾಕಷ್ಟು ಗೊಂದಲ ಆಗ್ತಾ ಇರೋದೇನಂತಂದು ಹೇಳಿದ್ರೆ ಇರುವಂತ ಸ್ಥಾನಗಳು ಕಡಿಮೆ ಇದಾವೆ, ಆದ್ರೆ ಹೆಚ್ಚಿನ ಪ್ರಬಲವಾದಂತಹ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದರಲ್ಲೂ ಕೂಡ ರಾಜಕಾರಣದ ಹಿಡಿತ ಮತ್ತು ಜಿಲ್ಲಾ ರಾಜಕಾರಣದ ಮೇಲೆ ಪ್ರಭಾವ ಇರುವಂತ ನಾಯಕರೇ ದೆಹಲಿ ಅಂಗಳಕ್ಕೆ ಹೋಗಿ ವರಿಷ್ಠರ ಮುಂದೆ ಸಾಕಷ್ಟು ಲಾಬಿ ನಡೆಸಿರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಒಂದಷ್ಟು ತಲೆಬಿಸಿ ತಂದಿರುವಂತ ವಿಚಾರ ಆಗಿರುವಂತ ಹಿನ್ನೆಲೆಯಲ್ಲಿ ಸಭೆಯ ನಂತರದಲ್ಲಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಒಂದಷ್ಟು ಕ್ಯಾಬಿನೆಟ್ ಸಚಿವ ಸ್ಥಾನವಂತರೂ ಫುಲ್ ಘೋಷಣೆ ಮಾಡ್ಲೇಬೇಕಾಗತ್ತೆ, ಸ್ಥಾನವನ್ನು ಹಂಚಿಕೆ ಮಾಡ್ಲೇಬೇಕಾಗತ್ತೆ. ಯಾರಿಗೆ ಸಿಗುತ್ತೆ ಅನ್ನೋಂಥದ್ದೇ ಈಗ ಮೂಲ ಪ್ರಶ್ನೆ ಆಗಿರುವಂತದ್ದು. ಒಂದೊಮ್ಮೆ ಸಹಜವಾದಂತ ಯಾರಿಗೆ ಸಚಿವ ಸ್ಥಾನ ಸಿಕ್ಕರು ಕೂಡ ಬೇರೊಂದು ಸಚಿವ ಸ್ಥಾನದ ಆಕಾಂಕ್ಷಿಗಳು ತಮ್ಮ ಅಸಮಾಧಾನ ಬೇಸರ ಹೊರ ಹಾಕುವಂತ ಸಾಧ್ಯತೆಗಳಿದಾವೆ. ಅದು ಒಂದು ಯಾವ ರೀತಿ ನಿಭಾಯಿಸ್ತಾರೆ ಅನ್ನುವಂಥದ್ದು ಕೂಡ ಒಂದಷ್ಟು ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಬಹುತೇಕ ಇವತ್ತಿನ ಸಭೆಯ ನಂತರದಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಆ ಕ್ಲಿಯರ್ ಪಿಕ್ಚರ್ ನ ನಂತರದಲ್ಲಿ ರಾಜ್ಯ ರಾಜಕಾರಣದ ಮೇಲಿನ ಯಾವೆಲ್ಲ ಪ್ರಭಾವಗಳಾಗತ್ತೆ ಅನ್ನೋಂಥದ್ದು ಕೂಡ ಒಂದಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆಗಳು ಶುರುವಾಗಿದೆ. ರೂಪಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತ್ ದುರ್ಗಾತಿ.